ಮಸೀದಿಯಲ್ಲಿ ನಮಾಜ್ ಮಾಡಿದ್ದಕ್ಕೆ ಮಹಿಳೆಗೆ ದಂಡ ಹಾಕಿರ್ತಕ್ಕಂಥದ್ದಷ್ಟೇ ಅಲ್ಲ, ಬಹಿಷ್ಕಾರ ಹಾಕಲಾಗಿದೆ. ನಾವು ಯಾವ ಬಾರ್ಬೇರಿಯನ್ ಸೊಸೈಟಿನಲ್ಲಿ ಇದೀವ, ಎಲ್ಲಿದ್ದೀವಿ ಅನ್ನೋಂಥ ಅನುಮಾನ ಮೂಡಿಸುತ್ತೆ ಈ ಘಟನೆ. 25 ವರ್ಷ ಮಹಿಳೆಗೆ, ಇಡೀ ಕುಟುಂಬಕ್ಕೆ ಬಹಿಷ್ಕಾರ ಹಾಕಲಾಗಿದೆ. ಕೊಡಗಿನ ಗುಂಡಿಗೆರೆಯಲ್ಲಿ ಈ ಅಮಾನವೀಯ ಘಟನೆ ನಡೆದಿದೆ. ವಿರಾಜಪೇಟೆ ತಾಲೂಕಿನ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ. ಏನೇನ್ ಮಾಡ್ಬೇಕಂತಂದ್ರೆ, ಗ್ರಾಮದ ಯಾರೂ ಈಕೆ ಕುಟುಂಬವನ್ನ ಮಾತನಾಡಿಸೋ ಹಾಗಿಲ್ಲ, ಈಕೆನೂ ಕೂಡ ಯಾರನ್ನೂ ಮಾತಾಡಿಸೋ ಹಾಗಿಲ್ಲ, ಯಾರ ಮನೆಗೂ ಇವರ ಕುಟುಂಬದ ಯಾರೂ ಹೋಗುವಂತಿಲ್ಲ, ಯಾರೂ ಇವರ ಮನೆಗೆ ಬರೋ ಹಾಗಿಲ್ಲ ಅಂತ. ಯಾರಾದ್ರೂ ಇವ್ರನ್ನ ಮಾತನಾಡಿಸಿದ್ರೆ ಅವ್ರಿಗೆ 5,000 ರೂಪಾಯಿ ದಂಡ ಅಂತೆ. ಯಾರೇ ಇವ್ರು ಈ ತರದ ಇದೆಲ್ಲ ಮಾಡೋದಕ್ಕೆ? ಇದೇನು ಅಫ್ಘಾನಿಸ್ತಾನದಲ್ಲಿ ಇದೀವ, ಕರ್ನಾಟಕದಲ್ಲಿ ಇದೀವ ನಾವು ಅಂತ ಅನುಮಾನ ಬರುತ್ತೆ ಈ ಸ್ಟೋರಿ ನೋಡಿದ್ರೆ. ಗುಂಡಿಗೆರೆಯ ಶಾಫಿ ಜುಮ್ಮಾ ಮಸೀದಿ ಆಡಳಿತ ಇಂಥದ್ದೆಲ್ಲ ರಿಸ್ಟ್ರಿಕ್ಷನ್ಸ್ ಹಾಕಿರುವಂಥದ್ದು. ಆ ಆಡಳಿತದ ವಿರುದ್ಧ ಇದೀಗ ಈ ಆರೋಪ ಬಂದಿದೆ. ಮಹಿಳೆ ಅದು ಏನು ಅಪರಾಧ ಮಾಡಿದ್ರಪ್ಪ ಅವರು ಅಂತ ನೋಡಿದ್ರೆ, ಮಸೀದಿಯಲ್ಲಿ ನಮಾಜ್ ಮಾಡಿದ್ರು ಅಂತ, ದೇವರ ಪ್ರಾರ್ಥನೆ ಮಾಡಿದ್ರು ಅಂತ, ಮಸೀದಿಯಲ್ಲಿ ಮಾಡಿಬಿಟ್ರು ಅದನ್ನ ಅಂತ. ಆಕೆ ಮಹಿಳೆ, ಹಾಗಾಗಿ ಮಸೀದಿಯಲ್ಲಿ ನಮಾಜ್ ಮಾಡೋ ಹಾಗಿಲ್ಲ ಅನ್ನೋ ಕಾರಣ ಇರಬಹುದು, ಗೊತ್ತಿಲ್ಲ. ವಿರಾಜಪೇಟೆ ತಾಲೂಕಿನ ಗುಂಡಿಗೆರೆ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ. ಮಾತೆತ್ತಿದ್ರೆ ಪ್ರಗತಿಪರರು ಬದಿದ್ದೆಲ್ಲ ಮಾತನಾಡ್ತಾರೆ, ಆದರೆ ಇಂಥ ಏನು ದುಷ್ಟ ಪದ್ಧತಿಗಳನ್ನ ಯಾವಾಗ ನಾವು ಮಟ್ಟ ಹಾಕ್ತೀವಿ ಅಂತ